ಕೈತಪ್ಪಿದ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ಶಾಸಕರು ಅಸಮಾಧಾನ ಹೊಂದಿದ್ದಾರೆ. ಇದೀಗ ಎಂ ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾಕೃಷ್ಣ ದೆಹಲಿಗೆ ಹೋಗಿದ್ದಾರೆ. ತಂದೆ ಪರವಾಗಿ ಲಾಬಿ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ದಾರೆ ಪ್ರಿಯಾಕೃಷ್ಣ ಅಂತ ಹೇಳಲಾಗ್ತಾ ಇದೆ. 2 ದಿನದಿಂದ ಪ್ರಿಯಾಕೃಷ್ಣ ಕೂಡ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಸಾಕಷ್ಟು ಮಂದಿ ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಮತ್ತಷ್ಟು ಜನ ದೆಹಲಿಗೆ ತೆರಳ್ತಾ ಇದ್ದಾರೆ ಮತ್ತೊಂದು ಸುತ್ತಿನ ಲಾಬಿ ಮಾಡೋದಕ್ಕೆ. ಎಂ ಕೃಷ್ಣಪ್ಪನವರು ಇವತ್ತಿನ ಕಾಂಗ್ರೆಸ್ನವರಲ್ಲ. ನಮ್ಮದು ಅವ್ರ ಸಂಬಂಧ ಕಾಲೇಜಿಂದ ಅವರು ನನ್ನ ಸೀನಿಯರ್ ಇದ್ದರು. ಕಾಲೇಜಲ್ಲಿ ರೇಣುಕಾಚಾರ್ಯ ಕಾಲೇಜಲ್ಲಿ ನನ್ನ ಸೀನಿಯರ್ ಇದ್ದವರು. ಸುಮಾರು 45-50 ವರ್ಷದ ಸಂಬಂಧ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಭಾಳ ಸಂತೋಷ. ಆದ್ದರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರಿದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ. ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನು ತಡ್ಕೊಂಡು ಹೋಗೋಣ ಅಂಥೇಳಿ ಅವರಲ್ಲಿ ಮನವಿ ಮಾಡಿದ್ದೀನಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ. ಅದೇ ಸಂತೋಷ. ಅದು ಅವರು ರಾಹುಲ್ ಗಾಂಧಿ ಅವರು ಡಿಸೈಡ್. ಅವ್ರಿಗೂ ಗೊತ್ತದು, ನಮಗೂ ಗೊತ್ತು. ನಾವು ಇವಾಗ ತಕ್ಷಣಕ್ಕೆ ಏನು ಮಾಡುವಂಥ ಪರಿಸ್ಥಿತಿ ಏನಿದೆ ಅಂತ ನೋಡ್ತೀವಿ ಅಷ್ಟೇ. ನಾ ಭರವಸೆ ಅವ್ರು ಕೊಡೋದಲ್ಲಮ್ಮ, ನಾವು ನಮ್ಮ ಸ್ಟ್ಯಾಂಡ್ ಹೇಳಿದ್ದೀವಿ. ನಥಿಂಗ್ ಲೆಸ್ ದೆನ್ ದಟ್ ಅಷ್ಟೇ. ನಾನೇನು ಹೇಳಿದ್ನಲ್ಲಪ್ಪ, ನಥಿಂಗ್ ಲೆಸ್ ದೆನ್ ದಟ್ ಅಷ್ಟೇ. ಅವ್ರಿಗೂ ಗೊತ್ತದು, ನಮಗೂ ಗೊತ್ತು. ನಾವು ನೆಕ್ಸ್ಟ್ ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಎಲ್ಲರೂ ದೆಹಲಿಗೆ ಹೋಗಿ ಕೂತ್ಕೊಂಡ್ರೆ ಈಗ ಯಾರಿಗೆ ಅಂತ ಸಚಿವ ಸ್ಥಾನ ಕೊಡ್ತಾರೆ? ಏನು ಇನ್ನಷ್ಟು ಸಚಿವ ಸ್ಥಾನಗಳನ್ನ ಹೊಸದಾಗಿ ಸೃಷ್ಟಿ ಮಾಡೋಕ್ಕಾಗತ್ತಾ? ಸಂಪುಟ ವಿಸ್ತರಣೆ ಮುಗಿದಿದೆ, ಇನ್ನು ಒಂದು ಸ್ಥಾನ ಮಹಿಳಾ ಕೋಟಾದು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಸೊ ಈಗ 25-30 ಜನ ಏನಿಲ್ಲ ಅಂತಂದ್ರೂ ಅಸಮಾಧಾನಿತರಿದ್ದಾರೆ. ಹೇಗೆ ನಿಭಾಯಿಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ದೆಹಲಿಗೆ ಹೋಗೋದು ಎಲ್ಲರದ್ದು ಹಕ್ಕು. ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಗಳನ್ನ ಮಂಡಿಸ್ತಕ್ಕಂಥ ಅವಕಾಶ ಎಲ್ಲರಿಗೂ ಇದೆ. ಯಾಕಂದ್ರೆ ಅವರು ಕೂಡ ಶಾಸಕರಾಗಿದ್ದಾರೆ. ಸಾಕಷ್ಟು ಕಷ್ಟ ಬಿದ್ದು ಎಲ್ಲವನ್ನು ಕೂಡ ತನು ಮನವನ್ನ ಅರ್ಪಿಸಿ ಸಾಕಷ್ಟು ಕೆಲಸವನ್ನು ಮಾಡಿರ್ತಾರೆ. ಹಾಗಾಗಿ ದೆಹಲಿಗೆ ಹೋಗಿ ತಮ್ಮ ಅಹವಾಲುಗಳನ್ನ ಹಾಕ್ತಕ್ಕಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಸಚಿವ ಸ್ಥಾನ ವಂಚಿತರಂತೂ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ತಮ್ಮ ದುಃಖ ದುಮ್ಮಾನವನ್ನು ಹೇಳ್ಕೊಂಡಾಗ ಮುಂದಿನ ಹಂತದಲ್ಲಿ ನಮಗೆ ಒಳ್ಳೆ ಅವಕಾಶಗಳಾಗಬಹುದು ಅಥವಾ ಮುಂದೆ ಒಳ್ಳೆ ಅವಕಾಶಗಳು ಬರಬಹುದು ಅನ್ನುವಂತ ಒಂದು ಆಶಾವಾದ. ಯಾಕಂದ್ರೆ ಹಿಂದೆ ಸಿಎಂ ಅವರು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ನನಗೆ 2 ಬಾರಿ ಸಚಿವ ಸ್ಥಾನ ಮಿಸ್ ಆಗಿತ್ತು, ನಾನು ತಾಳ್ಮೆಯಿಂದ ಇದ್ದೆ ಅನ್ನುವಂಥದ್ದನ್ನ. ಆ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಸೇರಿದ್ರೆ ಸಾಕಷ್ಟು ಜನರು ಹೈಕಮಾಂಡ್ ಜೊತೆ ಸಂಪರ್ಕದಲ್ಲೇ ಇದ್ರು. ಆಗ ಅವ್ರಿಗೆ ಕೂಡ ಉತ್ತಮವಾದಂತಹ ಸ್ಥಾನಗಳು ಬಂದವು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಈಗ ನಡೆದಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ, ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಈಗಾಗಲೇ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ, ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿರೋದ್ರಿಂದ ಹೈಕಮಾಂಡ್ ನಾಯಕರೇ ಅವರ ಮನೆಗೆ ಬಂದ್ರು ಕೂಡ ಸಮಾಧಾನ ಆದಂತೆ ಕಾಣಿಸ್ತಾ ಇಲ್ಲ. ಅವ್ರದ್ದು ಆನ್ಲೈನ್ ಅಜೆಂಡಾ ಇರ್ತಕ್ಕಂಥದ್ದು, ನಮಗೆ ಅನ್ಯಾಯ ಆಗಿದೆ, ನಮಗೆ ಕೊಟ್ಟಂತ ಮಾತು ಈಡೇರಿಸಿಲ್ಲ, ಭರವಸೆ ಇಲ್ಲ, ನಮಗೆ ಈ ಬಾರಿ ಆಗುತ್ತೆ ಅನ್ನುವಂಥ ಅವಕಾಶಗಳು ಇದ್ದೂ ಕೂಡ ಅದನ್ನ ತಪ್ಪಿಸಲಾಗಿದೆ. ಆದ್ರಿಂದ ಅದನ್ನ ಹೇಗೆ ಸರಿಪಡಿಸ್ತೀರಾ ಪಡಿಸಿ, ನಾವು ಆನ್ಲೈನ್ ಅಜೆಂಡಾ ನಮಗೆ ಸಚಿವ ಸ್ಥಾನ ಬಿಟ್ಟು ಬೇರೆ ಏನು ಬೇಡ ಅನ್ನುವಂಥ ಅವರ ಒಂದು ಬೇಡಿಕೆಗೆ ಸ್ಟಿಕನ್ ಆಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ಸಚಿವರು ಎಲ್ಲರೂ ಕೂಡ ಫಿಲ್ ಆಗಿದ್ದಾರೆ. ಯಾರನ್ನಾದ್ರೂ ಕೆಳಗಿಳಿಸಿ ಅವ್ರಿಗೆ ಅವಕಾಶ ಮಾಡ್ಕೊಡೋಕೆ ಏನಾದ್ರು ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ನಡೆಸ್ತಾ ಇದೆಯಾ? ಅದು ಆದ್ರೂ ಕೂಡ ಆ ಕೆಳಗಿಳಿಸಿದಂತರು ಕೂಡ ಅಸಮಾಧಾನಗೊಳ್ತಾರೆ. ಅವರನ್ನು ಮನವೊಲಿಸಬೇಕಾದಂತ ಅನಿವಾರ್ಯತೆ ಇದೆ. ಈಗಾಗಲೇ ಬಾಲಕೃಷ್ಣ ಅವರು ಹೇಳ್ತಾ ಇದ್ರು ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ, ನಾನು ಹೈಕಮಾಂಡ್ ಸಿಎಂ ಹೇಳಿದ್ರೆ ನಾನು ತ್ಯಾಗ ಮಾಡ್ತೇನೆ, ಪಕ್ಷಕ್ಕೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ತ್ಯಾಗ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ಅಂತವ್ರನ್ನ ಯಾರನ್ನಾದ್ರೂ ಸಂಪರ್ಕಿಸುವಂತ ಕೆಲಸಗಳು ಏನಾದ್ರು ಆಗ್ತಾ ಇದಾವ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಹರಿಪ್ರಸಾದ್ ಅವರು ಕೂಡ ಹೇಳ್ತಾ ಇದ್ರು, ಪಾಲಿಟಿಕ್ಸ್ ನಲ್ಲಿ ಎಲ್ಲವೂ ಕೂಡ ಪಾಸಿಬಲ್ ಇದೆ, ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥದ್ದು. ಅವೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳು. ಆ ನಿಟ್ಟಿನಲ್ಲಿ ಪ್ರಿಯಾಕೃಷ್ಣ ಅವರು ಕೂಡ ದೆಹಲಿಯಲ್ಲಿ ಇದ್ಕೊಂಡು ಆ ಪ್ರಯತ್ನವನ್ನು ಮಾಡ್ತಿರಬಹುದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿರಬಹುದು. ಒಂದು ವೇಳೆ ಏನಾದ್ರೂ ಅವ್ರ ಖುಷಿ ಸಮಾಚಾರ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತಾರೆ, ಸಚಿವರಾಗ್ತಕ್ಕಂಥ ಅವಕಾಶಗಳಿದಾವೆ. ಇಲ್ಲದೆ ಹೋದ್ರೆ ಅವರು ಮುಂದಿನ ಹಾದಿಗಳನ್ನು ಅವರು ನೋಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಯತ್ನಗಳು ನಡೀತಾ ಇರಬಹುದು. ಎಲ್ಲವೂ ಕೂಡ ರಾಜಕೀಯದಲ್ಲಿ ಸಾಧ್ಯ ಆಗಿರೋದ್ರಿಂದ ದೆಹಲಿಗೆ ಹೋಗಿ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯಾದಂತಹ ಬೇಡಿಕೆಗಳನ್ನು ಹೈಕಮಾಂಡ್ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಬೇಕು ಎಷ್ಟು ಸಾಧ್ಯ ಅಷ್ಟು ಒಂದು ಪ್ರಯತ್ನವನ್ನ ಇಡ್ತಾರೆ. ಆವಾಗ ಅವ್ರಿಗೆ ಅವಕಾಶಗಳು ಸಿಕ್ಕರೆ